ನಾನು ಬಂದು ಫ್ಲೋರಲ್ ಆರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬಂದು ರಿಯಲ್ ಫ್ಲವರು. ತುಂಬ ಜನ ಅಂದ್ಕೊಂಡಿರ್ತೀರ ಆರ್ಟಿಫಿಷಿಯಲ್ ಫ್ಲವರ್ ಅಂತ. ಇಲ್ಲ, ಇದು ರಿಯಲ್ ಫ್ಲವರು. ಇದನ್ನು ನಾವು ರಿಸೆಪ್ಷನ್ ಬ್ರೋಚಸ್ ಆಗಿ ಯೂಸ್ ಮಾಡ್ತೀವಿ. ರಿಸೆಪ್ಷನ್ಗೆ, ಬ್ರೈಡ್ಗೆ ಈ ಥರ ಒಂದು ಕಲರ್ಫುಲ್ ಬ್ರೋಚಸ್ನ ಯೂಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇವಾಗ ನಾನು ತೋರಿಸ್ತಾ ಇರೋಂಥ ಫ್ಲವರ್ ಬಂದು ರೋಸ್ ಪೆಟಲ್ಸು. ಇದನ್ನು ವೇಣಿ ಅಂತ ಹೇಳಿಬಿಟ್ಟು ನಾವು ಯೂಸ್ ಮಾಡ್ತೀವಿ. ಇದು ಬಂದು ಮುಹೂರ್ತಮಲ್ಲಿ ಯೂಸ್ ಮಾಡೋ ಅಂಥದ್ದು. ಕಂಪ್ಲೀಟಾಗಿ ಫ್ಲೋರಲ್ ಆರ್ಟ್ ಕ್ಲಾಸ್ ಬಂದು ಫ್ರೀ ಕ್ಲಾಸ್ ಇರುತ್ತೆ. ಕಾಂಪ್ಲಿಮೆಂಟ್ರಿ ಕ್ಲಾಸ್ ಆಗಿ ನಾವು ಕೊಡ್ತೀವಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಜೊತೆಗೆ. ಇದು ಬಂದು ತುಂಬ ಫ್ಲವರ್ ನಾಲೆಡ್ಜ್ ಆಗಿರ್ಬೋದು, ಕಲರ್ ಟೆಕ್ನಿಕ್ ಆಗಿರ್ಬೋದು, ಸ್ಪ್ರೇ ಟೆಕ್ನಿಕ್ ಆಗಿರ್ಬೋದು, ಯಾವ ಒಂದು ಫ್ಲವರ್ಗೆ ಯಾವ ಕಲರ್ನ ನಾವು ಸ್ಪ್ರೇ ಮಾಡಬೇಕು, ಯಾವ ಒಂದು ಟೆಕ್ನಿಕಲ್ಲಿ ಮಾಡಬೇಕು, ಜೊತೆಗೆ ಬಂದು ನಿಮಗೆ ಲೋಟಸ್ ಫೋಲ್ಡಿಂಗ್ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ನನ್ನ ಸ್ಟೂಡೆಂಟ್ಸು ಲೋಟಸ್ ಫೋಲ್ಡಿಂಗ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಇದೇ ಥರ ನೀವು ಕಂಪ್ಲೀಟಾಗಿ ಒಂದು ಬ್ರೈಡ್ಗೆ ರಿಸೆಪ್ಷನ್ ಬ್ರೋಚಸ್, ಮುಹೂರ್ತಂ ವೇಣಿ, ದಿಂಡು, ಹ್ಯಾಂಡ್, ಈ ಥರ ಒಂದು ಜಡೆ ಬಿಲ್ಲೆ, ಈ ಮೊಗ್ಗಿನ ಜಡೆ ಆಗಿರ್ಬೋದು, ಕಂಪ್ಲೀಟಾಗಿ ಈ ಒಂದು ಫ್ಲೋರಲ್ ಆರ್ಟ್ ಕ್ಲಾಸಲ್ಲಿ ಕಲಿತೀರಾ ಅಂತ ಹೇಳ್ಬೋದು. ಇದು ನಾವು ಬಂದು ಒನ್ ಡೇನಲ್ಲಿ ಕಲಿಸೋ ಅಂಥ ಕ್ಲಾಸ್ ಅಂತ ಹೇಳ್ಬೋದು. ತುಂಬ ಕಲರ್ಫುಲ್ಲಾಗಿ ದಿಂಡಾಗಿರ್ಬೋದು, ದಿಂಡಿಗೆ ನಾವು ಮಾಡೋ ಅಂಥ ಸ್ಪ್ರೇ ಟೆಕ್ನಿಕ್ ಆಗಿರ್ಬೋದು, ತುಂಬ ಕಲರ್ಫುಲ್ಲಾಗಿ ಹೇಳ್ಕೊಡ್ತೀವಿ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನನ್ನ ಸ್ಟೂಡೆಂಟ್ಸ್ ಎಷ್ಟು ಕಲರ್ಫುಲ್ಲಾಗಿ ಲೋಟಸ್ ಫೋಲ್ಡಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ಥರ ಕ್ಲಾಸನ್ನು ನೀವು ಕೂಡ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚ್ ಬಂದು ಡಿಸೆಂಬರಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ